ನೀವು ಆರೋಗ್ಯಕರವಾದಂತಹ ಆಹಾರವನ್ನೇ ಸೇವಿಸ್ತಾ ಇರ್ತೀರಿ. ಜೊತೆಗೆ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ನಲ್ಲಿ ಏನ್ ಕೊಟ್ಟಿರ್ತಾರೋ ಡಾಕ್ಟರ್ಗಳು ಅದೇ ರೀತಿಯಲ್ಲಿ ಮೆಡಿಸಿನ್ಸ್ ಗಳನ್ನು ಕೂಡ ಕರೆಕ್ಟ್ ಆಗಿ ತಗೊಳ್ತಾ ಬರ್ತಾ ಇರ್ತೀರಾ. ಆದ್ರೂ ಕೂಡ ನಿಮ್ಮ ಒಂದು ಬ್ಲಡ್ ರಿಪೋರ್ಟ್ಸ್ ಸರಿಯಾಗಿ ತೋರಿಸ್ತಾ ಇರೋದಿಲ್ಲ, ಅಂದ್ರೆ ಇಂಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಅಥವಾ ಅದರ ಜೊತೆಗೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರಾಯ್ಡ್ಸ್ ಬೇರೆ, ಕೊಲೆಸ್ಟ್ರಾಲ್ ಬೇರೆ. ಆಲ್ರೆಡಿ ನಾನು ನಿಮ್ಗೆ ಇದರ ವ್ಯತ್ಯಾಸವನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಒಂದು ಟ್ರೈಗ್ಲಿಸರಾಯ್ಡ್ಸ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಆಗಿರ್ಬೋದು ಜಾಸ್ತಿನೇ ತೋರಿಸ್ತಾ ಇರುತ್ತೆ. ಯಾಕೆ ಅಂತ ಯಾವತ್ತಾದ್ರೂ ನೀವು ವಿಚಾರ ಮಾಡಿದೀರಾ ಸ್ನೇಹಿತರೆ? ನಿಮ್ಮ ಒಂದು ಡೈಲಿ ಲೈಫ್ ಸ್ಟೈಲ್ ನಲ್ಲಿ ಇಷ್ಟೆಲ್ಲ ಆರೋಗ್ಯವಾಗಿ ತುಂಬಾ ಹೆಲ್ದಿ ಫುಡ್ಸ್ ತಿಂತಾ ಇದ್ರು ಯಾಕೆ ಈ ರೀತಿ ವ್ಯತ್ಯಾಸಗಳು ಬರ್ತಾ ಇದೆ ನಿಮ್ಮ ಒಂದು ಬ್ಲಡ್ ರಿಪೋರ್ಟ್ ನಲ್ಲಿ? ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಇನ್ನೇನ್ ಕಾರಣ ಇರ್ಬೋದು, ಏನಾದ್ರೂ ಈ ಒಂದು ಸ್ಟ್ರೆಸ್ ಅಥವಾ ಎಮೋಷನಲ್ ಪ್ರೆಷರ್ ಇಂದ ಕೂಡ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಜೊತೆಗೆ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಆಗುತ್ತಾ ಅನ್ನೋದನ್ನ ಸಿಂಪಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಈಗಾಗಲೇ ನಾವು ವಾಟ್ ಇಸ್ ಟ್ರೈಗ್ಲಿಸರಾಯ್ಡ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ. ಜೊತೆಗೆ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಯಾಕೆ ನಮ್ಮ ದೇಹದಲ್ಲಿ ಹೆಚ್ಚಾಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾಗೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಮಿಸ್ ಮಾಡಿದಿರಾ ಈ ಒಂದು ಹೆಲ್ತ್ ಅವೇರ್ನೆಸ್ ಸಂಚಿಕೆಗಳನ್ನ ನೋಡ್ತಾ ಬನ್ನಿ. ಹಾಗೆ ನಾನು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮ ಈ ಮೂರರ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡೋದಕ್ಕೆ ಏನೆಲ್ಲ ನಾವು ತಿಳ್ಕೊಳ್ಬೇಕು ವಿಚಾರಗಳು ಅದನ್ನೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಕೂಡ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಒಂದು ಸೆಷನ್ಸ್ ನ ಬುಕ್ ಮಾಡಬಹುದು ಅಂತ ಹೇಳ್ತಾ ತಡ ಮಾಡ್ತೀರಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಯಾಕೆ ಹೆಚ್ಚಾಗುತ್ತೆ ಅಂತ ನಾವು ತಿಳ್ಕೊಂಡಾಯ್ತು. ಜೊತೆಗೆ ನೀವು ಆಹಾರದ ಏನು ಪದ್ಧತಿ ಆಗಿರ್ಬೋದು, ನಿಮ್ಮ ಒಂದು ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾಗೋದಕ್ಕೆ ಏನು ಕನೆಕ್ಟೆಡ್ ಇಂಟರ್ಲಿಂಕ್ಡ್ ಅಂತ ಹೇಳಿದೆ. ಸೊ ನೀವೇ ಅನ್ಕೊಳ್ಬಹುದು, ನಾನು ಸರಿಯಾಗಿ ತಿಂತಾ ಏನಲ್ಲ, ಒಳ್ಳೆಯ ರೀತಿಯ ಆಹಾರವನ್ನ ತಗೊಳ್ತಾ ಇದೀನಿ, ಪ್ರತಿನಿತ್ಯ ಒಳ್ಳೆಯ ರೀತಿಯಲ್ಲಿ ನಾನು ಡಾಕ್ಟರ್ ಹೇಳಿರುವ ಮೆಡಿಸಿನ್ಸ್ ಅನ್ನ ತಗೊಳ್ತಾ ಇದೀನಿ. ಕೆಲವರು ಆಯುರ್ವೇದಿಕ್ ತಗೊಳ್ಬಹುದು, ಕೆಲವರು ಹೋಮಿಯೋಪತಿ ತಗೊಳ್ಬಹುದು, ಕೆಲವರು ಇಂಗ್ಲಿಷ್ ಮೆಡಿಸಿನ್ಸ್ ಅಲೋಪತಿ ತಗೊಳ್ಬಹುದು ಅಲ್ವಾ. ಸೊ ಅದು ಅವರವರ ನಂಬಿಕೆ ಮತ್ತು ಅವರವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಅವರು ತಗೊಳ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಯಾವುದೇ ಮೆಡಿಸಿನ್ಸ್ ತಗೊಳ್ತಾ ಇದ್ರು ಕೂಡ ರೆಗ್ಯುಲರ್ ಆಗಿ ನಾನು ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ, ಆದ್ರೂ ಕೂಡ ನನ್ನ ಒಂದು ಬ್ಲಡ್ ರಿಪೋರ್ಟ್ಸ್ ನಲ್ಲಿ ಒಳ್ಳೆ ರೀತಿ ನಂಬರ್ಸ್ ಗಳು ಕಾಣ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿರ್ಬೋದು ಅಲ್ವಾ ಸ್ನೇಹಿತರೆ. ಸೊ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಇವತ್ತು ಫುಡ್ ಮತ್ತೆ ಎಕ್ಸರ್ಸೈಸ್ ಮಾಡ್ಬಿಟ್ರೆ, ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಬಿಟ್ರೆ, ಅಥವಾ ನಾವು ಏನಾದ್ರು ಕರೆಕ್ಟ್ ರೀತಿಯಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ಜಿಮ್ಗೆ ಹೋಗ್ಬಿಟ್ರೆ ನಾವು ಹೆಲ್ದಿ ಆಗಿರ್ತೀವಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ನಾವು ಗಮನಿಸಬೇಕಾಗಿರೋದು ಸ್ಟ್ರೆಸ್ ಮತ್ತು ಎಮೋಷನಲ್ ಪ್ರೆಷರ್ ಕೂಡ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಎಸ್, ಈ ಒಂದು ಸ್ಟ್ರೆಸ್ ಜಾಸ್ತಿ ಆದ್ರೆ, ಎಮೋಷನಲ್ ಪ್ರೆಷರ್ ಜಾಸ್ತಿ ಆದ್ರೆ ನಮ್ಮ ದೇಹದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗತ್ತೆ ಅಂತಾನೆ ಹೇಳ್ಬೋದು. ಸ್ಟ್ರೆಸ್ ಹಾರ್ಮೋನ್ಗಳು ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಭಯ ಅನ್ನೋದು ಜಾಸ್ತಿ ಆಗುತ್ತೆ, ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ, ಎಮೋಷನಲ್ ಸೇಫ್ಟಿ ಅನ್ನೋದು ಇರೋದಿಲ್ಲ. ಸೊ ಈ ವಿಚಾರಗಳು ತಿಳ್ಕೊಳ್ಳುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಓವರ್ ಆಲ್ ಹೆಲ್ತ್, ಮನಸ್ಸು ದೇಹ ಆರೋಗ್ಯ, ದೇಹ ಮತ್ತು ಆತ್ಮ, ಮನಸ್ಸು ದೇಹ ಆತ್ಮದ ಆರೋಗ್ಯವನ್ನ ಸಂಪೂರ್ಣವಾಗಿ ನೀವು ಕಾಪಾಡ್ಕೊಳ್ಳೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ವಿಷಯವನ್ನ ಡಿಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸ್ಕಿಪ್ ಮಾಡಿದಿರಾ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆರೋಗ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ಒಂದು ಜೀವನವನ್ನ ಸಾಗಿಸೋಣ ಅಂತ ಹೇಳ್ತಾ ನಮ್ಮ ಒಂದು ವಿಚಾರಗಳನ್ನ ಕಂಟಿನ್ಯೂ ಮಾಡೋಣ, ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಸ್ಟ್ರೆಸ್ ಮತ್ತು ಎಮೋಷನಲ್ ಪ್ರೆಷರ್ ಅನ್ನೋದು ಯಾವ ರೀತಿ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾಗೋದಕ್ಕೆ ಕಾರಣ ಆಗತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ನಾನು ಹೇಳ್ದಾಗೆ ಬಹಳಷ್ಟು ಜನ ಎಕ್ಸರ್ಸೈಸ್ ಮಾಡ್ಬಿಟ್ರೆ ಸಾಕು ಅಥವಾ ಏನು ಸರಿಯಾಗಿ ತಿನ್ಬಿಟ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಮೈಂಡ್ ಮತ್ತೆ ಎಮೋಷನ್ಸ್ ಇಂಟರ್ಲಿಂಕ್ಡ್ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ ಅಲ್ವಾ. ಸೊ ನಮ್ಮ ಮನಸ್ಸು ಮತ್ತೆ ನಮ್ಮ ಒಂದು ಭಾವನೆಗಳು ಇಂಟರ್ಲಿಂಕ್ ಆಗಿರುತ್ತೆ ಆಯ್ತಾ. ನಾವ್ ಏನ್ ಯೋಚನೆ ಮಾಡ್ತೀವಿ, ಯಾವ ರೀತಿ ನಮ್ಮ ಒಂದು ಎಮೋಷನಲ್ ವೆಲ್ಬೀಯಿಂಗ್ ಇರುತ್ತೆ, ಅದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ಓವರ್ ಆಲ್ ನಮ್ಮ ಒಂದು ಬಾಡಿ ಹೆಲ್ತ್ಗೆ ಇದು ಕೂಡ ಡೀಪ್ಲಿ ಕನೆಕ್ಟೆಡ್ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಭಾವನೆಗಳು, ನಮ್ಮ ಒಂದು ಎಮೋಷನಲ್ ಏನು ಏರಿಳಿತಗಳು, ಎಮೋಷನ್ಸ್ ಅಂತ ಏನ್ ಹೇಳ್ತೀವಿ, ಇದು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು, ಎಮೋಷನಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಇದು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಮೊದಲನೇದಾಗಿ ಸ್ಟ್ರೆಸ್ ಬಂದಾಗ, ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮ್ಮ ಒಂದು ದೇಹದಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವಾಗ ಸ್ಟ್ರೆಸ್ ಅನ್ನೋದು ಮುಖ್ಯ ದೇಹಕ್ಕೆ. ಯಾಕೆ, ಯಾವ ಟೈಮ್ ಅಲ್ಲಿ ಸ್ಟ್ರೆಸ್ ಅನ್ನೋದು ಬೇಕಾಗುತ್ತೆ? ಸಪೋಸ್ ಉದಾಹರಣೆಗೆ ನಿಮ್ಮ ಮನೆ ಹತ್ರನೋ ಅಥವಾ ನೀವು ಓಡಾಡುವ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಒಂದು ಹಾವನ್ನ ನೋಡ್ತೀರಿ ಅಂತ ಇಟ್ಕೊಳ್ಳಿ.
ನಿಮ್ಗೆ ಆ ಒಂದು ಫಿಯರ್ ಅಥವಾ ಒಂದು ಭಯ ಬರ್ಲಿಲ್ಲ ಅಂದ್ರೆ ಓಡ್ ಹೋಗೋದಕ್ಕೆ, ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋದಕ್ಕೆ, ಹಾವಿನಿಂದ ರಕ್ಷಿಸ್ಕೊಳ್ಳೋದಕ್ಕೆ ನೀವು ದೂರ ಹೋಗ್ಲಿಲ್ಲ ಅಂತಂದ್ರೆ ಅದು ನಿಮ್ಗೆ ಕಚ್ಚುತ್ತೆ, ನಿಮ್ಮ ಒಂದು ಜೀವಕ್ಕೆ ಅಪಾಯ ತಂದೊಡ್ಡುತ್ತೆ ಅಲ್ವಾ. ಸೊ ಹಾಗಾಗಿ ಅಂತಹ ಸಮಯದಲ್ಲಿ ನಿಮ್ಗೆ ಸ್ಟ್ರೆಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಇವಾಗ ಏನೋ ಒಂದು ರೋಡ್ ನಲ್ಲಿ ನಾವು ನಡ್ಕೊಂಡು ಹೋಗುವಾಗ ಗಾಡಿಗಳು ಬರ್ತಾ ಇರುತ್ತೆ, ರೋಡ್ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಇವಾಗ ಏನೋ ಒಂದು ಸಡನ್ ಆಗಿ ಗಾಡಿ ನಿಮ್ ಹತ್ರಕ್ಕೆ ಬರುವಾಗ ನೀವು ಅಲ್ಲೇ ನಿಂತಿದ್ರೆ ಏನಾಗುತ್ತೆ, ಅಥವಾ ನಾವ್ ಅಲ್ಲೇ ನಿಂತಿದ್ರೆ ಏನಾಗುತ್ತೆ, ಇವಾಗ ನನ್ನ ಸೇರಿಸ್ಕೊಂಡು ಆಸ್ ಅ ಹೋಲ್ ಮನುಷ್ಯರು ಅಂತ ತಗೊಂಡಾಗ, ನೀವು ಅಂತಲ್ಲ ಪ್ರತಿಯೊಬ್ಬ ಮನುಷ್ಯರು ಅಂತ ನಾವು ತಗೊಂಡಾಗ ಒಂದು ವ್ಯಕ್ತಿ ನಿಂತಿರ್ತಾನೆ ಅಂತ ಇಟ್ಕೊಳ್ಳೋಣ. ಗಾಡಿ ಆ ಕಡೆಯಿಂದ ಫಾಸ್ಟ್ ಆಗಿ ಬರ್ತಾ ಇರ್ತದೆ, ಒಂದ್ ಕಡೆ ಗಾಡಿನ ನೋಡ್ತಾನೆ ಆ ಒಂದು ವ್ಯಕ್ತಿ, ನೋಡಿನೂ ಕೂಡ ಓಡ್ ಹೋಗ್ಲಿಲ್ಲ ಅಂತಂದ್ರೆ ಜೀವಕ್ಕೆ ಅಪಾಯ ಅಲ್ವಾ. ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಈ ರೀತಿ ನಾವು ಆಗುತ್ತೆ ಅಂತಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇವಾಗೇನೋ ಒಂದು ಬ್ರೇಕ್ ಫೇಲ್ಯೂರ್ ಆಗಿರುವಂತಹ ಗಾಡಿ ಬರ್ತಾ ಇರುತ್ತೆ, ನೋಡ್ತಾನೆ ಆ ವ್ಯಕ್ತಿ, ನೋಡ್ಬಿಟ್ಟು ಸುಮ್ನೆ ನಿಂತಿರಿ, ಇನ್ನೇನ್ ಹತ್ರ ಬಂದ್ಬಿಟ್ಟಿರುತ್ತೆ. ಅವಾಗ ಓಡ್ ಹೋಗ್ಬೇಕಾ ಅಥವಾ ಅಲ್ಲೇ ನಿಂತ್ಕೊಳ್ಬೇಕಾ ಸಮಾಧಾನವಾಗಿ? ಅವಾಗ ಓಡ್ ಹೋಗ್ಬೇಕು, ರಕ್ಷಿಸ್ಕೊಳ್ಬೇಕು ತನ್ನನ್ನ ತಾನು ಅಂತ ಅಂದಾಗ ಸ್ಟ್ರೆಸ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಆದರೆ ಈ ಒಂದು ಏನು ನಾನ್ ಹೇಳ್ತಾ ಇರುವಂತಹ ವಿಚಾರ ಏನಂತಂದ್ರೆ, ಈ ಒಂದು ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಕಂಟಿನ್ಯೂಸ್ ಆಗಿ ನಿಮ್ಮ ದೇಹದಲ್ಲಿ ಇದ್ದಾಗ, ಯಾವಾಗ್ಲೂ ಒಂದ್ಸತಿ ಸ್ಟ್ರೆಸ್ ಹಾರ್ಮೋನ್ ಬಂದ್ರೆ ತೊಂದ್ರೆ ಇಲ್ಲ, ಆದ್ರೆ ಪ್ರತಿನಿತ್ಯ, ಪ್ರತಿ ಗಳಿಗೆ, ಪ್ರತಿ ಕ್ಷಣ ಈ ಒಂದು ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಅದೇ ಒಂದು ಸ್ಟೇಟ್ ಆಫ್ ಮೈಂಡ್, ಅದೇ ಒಂದು ಸ್ಥಿತಿಯಲ್ಲಿ ನಮ್ಮ ದೇಹ ಇದ್ದಾಗ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಅನವಶ್ಯಕವಾದಂತಹ ಸ್ಟ್ರೆಸ್, ಅನವಶ್ಯಕವಾದಂತಹ ಭಯ ಇದೆಲ್ಲವೂ ಇದ್ದಾಗ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಅವಾಗ್ಲೂ ಕೂಡ ಟ್ರೈಗ್ಲಿಸರೈಡ್ಸ್ ಮತ್ತೆ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡುತ್ತೆ ನಮ್ಮ ಒಂದು ಭಾವನೆಗಳು. ಓಕೆನಾ. ಸೊ ಇದನ್ನ ತಿಳ್ಕೊಳ್ಳೋದು ನೀವು ತುಂಬಾ ಇಂಪಾರ್ಟೆಂಟ್. ಇವಾಗ ಹಾವು ಬಂತು ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ, ಅಥವಾ ಏನೋ ಬ್ರೇಕ್ ಫೇಲ್ಯೂರ್ ಗಾಡಿದು ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೆಲ್ಲವೂ ಈ ರೀತಿ ಕಾಣಿಸ್ಕೊಂಡಾಗ ಮನುಷ್ಯ ಏನಾಗ್ತಾನೆ, ಸರ್ವೈವಲ್ ಮೋಡ್ಗೆ ಹೋಗ್ತಾನೆ. ಸರ್ವೈವಲ್ ಅಂದ್ರೆ ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕು ಅನ್ನುವಂತಹ ಭಯ, ಒತ್ತಡ, ಈ ರೀತಿಯ ಒಂದು ಸರ್ವೈವಲ್ ಮೋಡ್ಗೆ ಮನುಷ್ಯ ತಲುಪ್ತಾನೆ. ಆದರೆ ನಾವು ಸುಮ್ಮನೆ ಏನೂ ತೊಂದರೆ ಇಲ್ದಿರ ಆರಾಮಾಗಿ ಇರುವಾಗ್ಲೂ ಕೂಡ ಅದೇ ರೀತಿ ಭಯ ಮತ್ತು ಅದೇ ರೀತಿ ಒತ್ತಡ, ಅದೇ ರೀತಿ ಸರ್ವೈವಲ್ ಮೋಡ್ ನಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಅನವಶ್ಯಕವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂತಹ ಸಮಯದಲ್ಲಿ ಏನಾಗುತ್ತೆ, ಲಾಂಗ್ ಟರ್ಮ್ ಸ್ಟ್ರೆಸ್ ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೋ ದಿನಗಳವರೆಗೂ ಈ ಒಂದು ಏನು ಟ್ರಾಮಾ ಆಗಿರ್ಬೋದು, ಈ ಒಂದು ಎಮೋಷನಲ್ ಸ್ಟ್ರೆಸ್ ಆಗಿರ್ಬೋದು, ಎಮೋಷನಲ್ ಪ್ರೆಷರ್ ಆಗಿರ್ಬೋದು, ತುಂಬಾ ದಿನದಿಂದ ಉಳ್ಕೊಂಡ್ರೆ ಏನಾಗುತ್ತೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಓವರ್ ಆಲ್ ಬಾಡಿ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಎಫೆಕ್ಟ್ ಮಾಡುತ್ತೆ. ಓಕೆನಾ. ಎಫೆಕ್ಟ್ ಎಲ್ಲ ತುಂಬಾ ನೆಗೆಟಿವ್ ಎಫೆಕ್ಟ್ಸ್ ಗಳು ಇರುತ್ತೆ. ಓಕೆನಾ. ಇಂತಹ ಸಮಯದಲ್ಲಿ ನೀವು ಸರ್ವೈವಲ್ ಮೋಡ್ ನಲ್ಲೇ ಇರ್ತೀರಾ, ಡೇಂಜರ್ ಸಿಗ್ನಲ್ ಅನ್ನೋದು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇವಾಗ ಏನೂ ತೊಂದರೆ ಇರೋದಿಲ್ಲ, ಯಾರು ನಿಮ್ಗೆ ಏನು ತೊಂದರೆ ಕೊಡ್ತಾ ಇರೋದಿಲ್ಲ, ಆದ್ರೂ ಕೂಡ ಏನೋ ತೊಂದರೆ ಆಗ್ಬೋದು ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ, ಡೇಂಜರ್ ಸಿಗ್ನಲ್ ಇದೆ ಅನ್ನುವ ಮೈಂಡ್ ಸೆಟ್ ಅಲ್ಲೇ ಇದ್ರೆ ಏನಾಗುತ್ತೆ, ಸಾಕಷ್ಟು ರೀತಿಯ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಬರುತ್ತೆ. ಓಕೆನಾ. ಹಾಗಾಗಿ ಈ ಒಂದು ಎಮೋಷನಲ್ ಸ್ಟ್ರೆಸ್ ಮತ್ತು ಪ್ರೆಷರ್ ಮತ್ತು ಸ್ಟ್ರೆಸ್ ಇದೆಲ್ಲವೂ ಕೂಡ ಟ್ರೈಗ್ಲಿಸರೈಡ್ಸ್ ಮತ್ತು ಈ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಇನ್ನೂ ತುಂಬಾನೇ ವಿಚಾರಗಳು ಹೇಳುವಂತದ್ದಿದೆ, ಬಟ್ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಯಾಕಂದ್ರೆ ಲೆಂತಿ ವಿಡಿಯೋಸ್ ಆದ್ರೆ ಯಾರು ಅಷ್ಟು ಗಮನ ಕೊಡೋದಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನಿಮ್ಗೆ ಓವರ್ ಲೋಡ್ ಆಗತ್ತೆ ನಾನು ಹೇಳುವಂತಹ ವಿಚಾರಗಳು. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಎಮೋಷನಲ್ ಪ್ರೆಷರ್ ಮತ್ತು ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಜೊತೆಗೆ ಟಾಕ್ಸಿಕ್ ಎನ್ವೈರನ್ಮೆಂಟ್ ಇಂದ ಹೇಗೆ ಎಫೆಕ್ಟ್ ಆಗುತ್ತೆ, ಸ್ಟ್ರೆಸ್ ಮತ್ತು ಇನ್ಫ್ಲಮೇಷನ್, ನಮ್ಮ ದೇಹದಲ್ಲಿ ಊತ ಹೆಚ್ಚಾಗುತ್ತೆ, ಸ್ಟ್ರೆಸ್ ಆದಾಗ ನಿದ್ದೆ ಕಮ್ಮಿ ಆಗುತ್ತೆ, ಅವಾಗ ಊಟ ಸರಿಯಾಗಿ ಆಗೋದಿಲ್ಲ. ಸೊ ಇದ್ರ ಜೊತೆಗೆ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ನರ್ವಸ್ ಸಿಸ್ಟಮ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋನಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ, ಈ ಒಂದು ಸ್ಟ್ರೆಸ್ ಮತ್ತು ಎಮೋಷನಲ್ ಪ್ರೆಷರ್ ಕೂಡ ನಮ್ಮ ಒಂದು ಟ್ರೈಗ್ಲಿಸರೈಡ್ಸ್ ಮತ್ತು ಈ ಒಂದು ಕೊಲೆಸ್ಟ್ರಾಲ್ ಹೆಚ್ಚಾಗೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ವಿಚಾರ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಯ್ತು, ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಗೇನ್ ಮಾಡ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಓಕೆನಾ. ಸಾಕಷ್ಟು ವಿಚಾರಗಳು ಇದೆ, ಇನ್ನು ಸೈಕಾಲಜಿಕಲ್ ಆಂಗಲ್ ಅಂತ ಬಂದ್ರೆ ಸಾಕಷ್ಟು ವಿಚಾರಗಳು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ವಿಡಿಯೋ ಲೆಂತಿ ಆದ್ರೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಸೊ ಇವಾಗ ಆಲ್ರೆಡಿ ನಾನು ಹೇಳಿರೋದು ಇದು ಕೂಡ ಸೈಕಾಲಜಿಕಲ್ ಆಂಗಲ್ ಅಂತಂದ್ರೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಈ ರೀತಿ ನಾವು ಆಲೋಚನೆ ಮಾಡುವಂತಹ ವಿಚಾರಗಳು ಕೂಡ ತುಂಬಾನೇ ಮುಖ್ಯ. ನಮ್ಮ ಒಂದು ಮನಸ್ಸನ್ನ ಯಾವ ರೀತಿ ಆರೋಗ್ಯವಾಗಿ ಇಟ್ಕೊಳ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಹಾಗೂ ವಿಚಾರಗಳನ್ನ ತಿಳ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಓಕೆನಾ. ಸೊ ಮುಂದಿನ ವಿಡಿಯೋನ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.